ಅಲ್ಲ, ಹೌದು, ಕುಣಿತಾ ಇರೋದು ಯಾತಕ್ಕೋಸ್ಕರ? ಭಗವಂತನಿಗೋಸ್ಕರ ಹುಚ್ಚೆದ್ದು ಕುಣಿತಾ ಇರೋದು. ಅಂದರೆ ಆ ಭಕ್ತಿ ಆ ರೀತಿ ಮಾಡ್ತದಂದ್ರೆ ಕೃಷ್ಣ ಇದನ್ನು ಹೇಳ್ತಾನೆ ಮುಂದೆ ಈ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ, ನನ್ನ ಭಕ್ತರು ನನ್ನ ಮಹಿಮೆಯನ್ನು ಕೇಳ್ತಾ ತಾವು ಕುಣಿತಾರೆ ಅಂತ. ಅಂದರೆ ಆನಂದದಿಂದ. ಯಾವ ರೀತಿ ಅದು ಬೇಕು ಅಂತ ಕುಣಿಯೋದಲ್ಲ, ಮತ್ತೆ ಆ ಭಕ್ತಿ ಅನ್ನೋದು ಕುಣಿಸ್ತದೆ ಅವರನ್ನು. ಆ ರೀತಿ ಕುಣಿತಾ ಇದ್ದಾರಂತೆ. ಒಂದು ಕಡೆಯಿಂದ ನಗಾರಿ ಮೊಳಗುತ್ತಾ ಇದೆಯಂತೆ, ದೇವ ನಗಾರಿ ಒಂದು ಕಡೆ ಮೊಳಗುತ್ತಾ ಇದ್ರೆ ಢಗ 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 ಅಂತ ವಾದಿರಾಜರು ಹೇಳ್ತಾರೆ. ಕೃಷ್ಣ ಹೊರಗೆ ಬಂದ ಕೂಡಲೇ ಅವನನ್ನು ಒಲಿಸ್ಕೊಂಡು ಬಿಡಬೇಕು ಅಂತ, ಕೃಷ್ಣನನ್ನು ಒಲಿಸ್ಕೊಂಡು ಬಿಡಬೇಕು, ಕೃಷ್ಣನ ಅನುಗ್ರಹ ನಮಗೆ ಆಗಬೇಕು ಅಂತ. ನೋಡಿ, ಆ ಕಾರಣದಿಂದಲೇ ಇವತ್ತಿಗೂ ಕೂಡ ಕೃಷ್ಣ ಯಾವಾಗ ಅವತಾರ ಮಾಡ್ತಾನೆ ಮಧ್ಯರಾತ್ರಿ ಕೃಷ್ಣನನ್ನು ಹಾಡಬೇಕು. ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಕೃಷ್ಣನಿಗೋಸ್ಕರ. ಅಂದರೆ ಇವೆಲ್ಲ ದೇವರ ಸೇವೆ, ಪ್ರತಿಯೊಂದು ದೇವರ ಸೇವೆ. ದೇವರ ಸೇವೆ ಅಲ್ಲದೆ ಇದ್ದದ್ದು ಇಲ್ಲವೇ ಇಲ್ಲ. ನಾವು ದೇವರ ಪ್ರೀತಿಗೋಸ್ಕರ ಮಾಡುವುದೆಲ್ಲವೂ ದೇವರ ಸೇವೆ. ಆ ರೀತಿ ಅವರು ನರ್ತನವನ್ನು ಮಾಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ವಿದ್ಯಾಧರರು ತಾವು ಅಪ್ಸರಾಸ್ತ್ರೀಯರೊಟ್ಟಿಗೆ ನರ್ತನವನ್ನು ಮಾಡ್ತಾ ಇದ್ದಾರಂತೆ. ಸಿದ್ಧರು, ಚಾರಣರು ಇವರೆಲ್ಲರೂ ನರ್ತನ ಮಾಡ್ತಾ ಇದ್ದಾರಂತೆ. ಖುಷಿ.